ನಮ್ಮೆಲ್ಲ ವೀಕ್ಷಕರು ನಮಸ್ಕಾರ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಏನಪ್ಪ ಅಂದರೆ ಇವತ್ತು ಬೆಂಗಳೂರಿಂದ ಬಂದಿರೋ ಮರಿ ತುಂಬಕ್ಕೆ ನೋಡಿ. ಫಸ್ಟು ಗಾಡಿ ಬಂದ ತಕ್ಷಣ ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ಇದು ಸ್ಯಾನಿಟೈಸರ್ ಮಾಡೋದು. ಥರಪ್ಪ ಅಂದರೆ ಸ್ಯಾನಿಟೈಸರ್ ಮಾಡೋದು ಅಂದರೆ ಕಮ್ಮಿ ದುಡ್ಡು. ನೀವು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಿಮ್ಮ ಅಕ್ಕಪಕ್ಕ ಇರೋ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಅಂತ ಬಂದರೆ ನಿಮಗೆ ಈಸಿ ಸ್ಯಾನಿಟೈಸರ್ ಮಾಡೋದು. ಯಾವುದೇ ರೀತಿ ಬಂಡವಾಳ ಹಾಕೋಂಗಿಲ್ಲ. ಅದು ತುಂಬ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ನೀವು ಸ್ಯಾನಿಟೈಸರ್ನ ಅದರಿಂದ ಮಾಡ್ಬೋದು. ಅದು ಫ್ರೀ ಕೊಡ್ತಾರೆ ನಿಮಗೆ. ದೊಡ್ಡ ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿ ದುಡ್ಡು ಇಸ್ಕೊಳ್ಳಲ್ಲ, ಏನು ಇಸ್ಕೊಳ್ಳಲ್ಲ. ನೀವು ಕೇಳಿದ್ದೆ ಆದರೆ ಫ್ರೀ ಕೊಡ್ತಾರೆ. ಅವ್ರನ್ನ ಕೇಳಿಬಿಟ್ಟು ವಿಚಾರಿಸಿ ಇಸ್ಕೊಬರ್ಬೇಕು. ಅದರಲ್ಲಿ ಪ್ರತಿಯೊಬ್ಬರು ಬಂದವ್ರಿಗೆ ಗಾಡಿಗೆ ಮತ್ತು ಅವರು ಇಲ್ಲಿ ನಿಮ್ಮ ಫಾರಮ್ಗೆ ಯಾರು ಎಂಟ್ರಿ ಕೊಡ್ತಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಸ್ಯಾನಿಟೈಸರ್ ಮಾಡಬೇಕು. ಸ್ಯಾನಿಟೈಸರ್ ಮಾಡಿದಾದಮೇಲೆ ಅವರ ಫಾರಮ್ ಒಳಗಡೆ ಬಿಟ್ಟು ಮರಿ ಹಿಡ್ಕೊಳ್ಳೋದಾಗಿರ್ಬೋದು, ಇನ್ನೊಂದು ಮಾಡೋದಾಗಿರ್ಬೋದು ಮಾಡ್ಬೋದು. ಯಾಕೆಂದರೆ ಮರಿ ನಾನು ಯಾವುದೇ ಕಾರಣಕ್ಕೂ ಯಾರ ಕೈಲಿ ಹಿಡಿಸ್ತಿತ್ತಿಲ್ಲ ಫಾರಮ್ ಒಳಗೆ. ಮರಿ ಇವತ್ತು ಏನಪ್ಪ ಅಂದರೆ ನಮ್ಮ ಅಣ್ಣ ಒಬ್ಬನೇ ಇದ್ದ, ಇನ್ನು ಕೆಲಸದಾರ ಯಾರು ಇತ್ತಲ್ಲ ಲೇಬರ್ ಹಿಡ್ಕೊಳ್ಳೋರು. ಅದಕ್ಕೋಸ್ಕರ ಅವ್ರನ್ನ ಬಿಟ್ಟು ಅವ್ರಿಗೆ ಸ್ಯಾನಿಟೈಸರ್ ಮಾಡಿ ಇಳಿಸಿದ್ದೀನಿ. ಅವರು ಹಿಡ್ಕೊತಾ ಇದ್ದಾರೆ. ಏನಪ್ಪ ಅಂದರೆ ಅವರು ನಮಗೆ ಇಲ್ಲಿ ಮರಿ ತಗೊಂಡೋಕೇನು ಬಂದಿತ್ತಿಲ್ಲ. ಅವರು ವ್ಯಾಪಾರಕ್ಕೆ ಬರ್ತಾಯಿದ್ದೀವಿ ಅಂತ ಹೇಳಿದರು. ಆಯಿತು ಬನ್ನಿ ಅಣ್ಣ ಅಂತ ಹೇಳ್ದು. ಅವ್ರು ಬಂದ ತಕ್ಷಣ ಬೆಂಗಳೂರವರು ಅವ್ರು ಬಂದರು, ನೋಡಿದರು ಮರಿ ನೋಡಿದ ಮೇಲೆ ಅವ್ರಿಗೆ ತುಂಬ ಕಾಂಕ್ಷೆ ಆಯಿತು ಮರಿನ ಹಿಡ್ಕೊಂಡೋಕ್ಕೆ. ಮರಿ ತುಂಬ ಚೆನ್ನಾಗಿದ್ದಾವೆ ಅಂತ ಅವ್ರಿಗೆ ಮನಸ್ಸಿಗೆ ಏನು ಅನ್ನಿಸ್ತು, ತುಂಬ ಚೆನ್ನಾಗಿದ್ದಾವೆ ಅಂತ ಅವ್ರ ಮನಸ್ಸಲ್ಲಿ ಅಂದ್ಕೊಂಡ್ರು. ಅವರು ನನಗೆ ಹೇಳಿದ್ರು, ಕೊನೆ ಲಾಸ್ಟಿಗೆ ಹೇಳಿದರು, ತುಂಬ ಚೆನ್ನಾಗಿದೆ ಕಣ, ನಮಗೆ ತುಂಬ ಒಳ್ಳೆಯದಾಯ್ತು ನೀವು ಮರಿ ಕೊಟ್ಟಿದ್ದು ಅಂತ. ಅವರು ಮತ್ತೆ ಫೋನು ಮಾಡಿದರು ಹೋದ್ಮೇಲೆ. ಈ ಮರಿಗಳೆಲ್ಲನೂ ಇವು ಡ್ಯುರಾಕೋ ಮತ್ತು ಯಾರ್ಕ್ಷೈರು ಮತ್ತು ಲ್ಯಾಂಡ್ ರೈಸು 3 ಅವೆ. ಅದರಲ್ಲಿ F1 ಅವೆ. F1 ಜಾಸ್ತಿ ಇದ್ದಾವೆ. ಇವನ್ನ ನಾನು ಮರಿಗಳನ್ನ ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಸುಮಾರು ಇವೇನು ಭಾರಿ ಕೆಲವ್ರು ಹೇಳ್ತಾರೆ ಲ್ಯಾಂಡ್ ರೈಸ್ ಒಂಥರ ಬೆಳೆಯುತ್ತೆ, ಡ್ಯುರಾಕೋ ಅಂತಾರೆ. ಯಾವುದು ಏನು ಬೆಳೆಯಲ್ಲ, ಎಲ್ಲ ಒಂದೇ ಥರ ಬೆಳೆಯುತ್ತೆ. ಯಾವುದೇ ಕಾರಣಕ್ಕೂ ನೀವು ಮರಿನ 20 kg ಬಂದಿರೋ ಬೆಳೆಸೋ ಗಂಟೆ ಮಾತ್ರ ಕಷ್ಟ ಈ ಮರಿಗಳನ್ನ. ಈಗೇನು 20 kg ಅವರೇಜ್ ಇದ್ದಾವೆ ಆಲ್ರೆಡಿ 18ರಿಂದ 20 kg ನಾನು ಮರಿ ಕೊಡ್ತೀನಿ. ನಿಮ್ಗೆ ಯಾರಿಗಾರ ಬೇಕು ಅನ್ನೋರಿಗೆ ನನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ನ ಹಾಕಿರ್ತೀನಿ. ನಾನು ನಂಬರ್ ಹಾಕಿದ್ದೀನಿ ಬೇರೆ ವೀಡಿಯೋಗಳಲ್ಲಿ. ಆ ವಿಡಿಯೋಗಳನ್ನ ಓಪನ್ ಮಾಡಿ ನೋಡಿ. ಇದು ವೀಡಿಯೋದಲ್ಲಿ ನಂಬರ್ ಹಾಕಿರಲ್ಲ, ಬೇರೆ ವೀಡಿಯೋದಲ್ಲಿ ನಂಬರ್ ಹಾಕಿದ್ದೀನಿ ನಾನು. ಓಪನ್ ಮಾಡಿ ನೋಡಿ ಬೇಕು ಅಂದರು. ಇವರು ನಿಮ್ಗೆ ಯಾರು ಬೇಕು ಅಂದರೆ ಬೇರೆ ವೀಡಿಯೋದಲ್ಲಿ ನೋಡಿ ಸಿಗುತ್ತೆ ನಂಬರು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾನು ಮರಿಗಳನ್ನ ಅವರೇಜ್ ಎಲ್ಲನೂ 20 kg ಇರೋನೇ ಕೊಡ್ತೀನಿ. ಯಾರಿಗೂ ಕಮ್ಮಿ ಇರೋವೇನು ಕೊಡೋಲ್ಲ. 18ರಿಂದ 20 kg ಬರಬೇಕು ಅಂಥ ಮರಿಗಳನ್ನೇ ಕೊಡೋದು ಅವರೇಜ್. ಎಲ್ಲ ವೀಕ್ಷಕರು ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತು 50 ಮರಿ ಕೊಟ್ಟಿದ್ದೀವಿ. ಅವರು ನೋಡೋಕ್ಕೆ ಅಂತ ಬಂದಿದ್ರು, ಮರಿ ತಾಳಕ್ಕೆ ಅಂತ ಏನು ಬಂದಿಲ್ಲ ಪಾಪ. ನಾನು ನೋಡ್ಕೊಂಡು ಹೋಗ್ತೀನಿ, ಇನ್ನೊಂದು ದಿವಸ ವ್ಯಾಪಾರ ಮಾಡ್ತೀನಿ, ಬರ್ತೀನಿ ಕಾರಣ ನೋಡೋಣ ಅಂತ ಬಂದಿದ್ರು. ಈಗ ಅವ್ರನ್ನೇ ಮಾತಾಡ್ಸೋಣ. ಮರಿ ಏನಕ್ಕೆ ತಗೊಂಡ್ರಣ ಹಿಂಗೆ ಅರ್ಜೆಂಟಲ್ಲಿ ಅಂತ ಕೇಳಿ ಮಾತಾಡ್ಸೋಣ ಬನ್ನಿ ಅವ್ರನ್ನೇ. ಹೇಳಿ ಚೆನ್ನಾಗಿತ್ತು, ಅದಕ್ಕೆ ಇನ್ನೊಂದು ತಿರ್ಗಾ ನೋಡೋ ಇನ್ನೊಂದು ದಿವಸ ಬರೋದು ಬರೀ ಏನು ಅಂದ್ಬಿಟ್ಟು ಒಂದು ದಿವಸ ಹಂಗೆ ತೊಗೊಂಡೋಗ್ಬಿಡೋಣ ಅಂತ. ಮರಿ ನಿಮಗೆ ಇಷ್ಟ ಆಯ್ತಾ? ಮರಿ ನಾವು ವಿಡಿಯೋ ಎಲ್ಲ ಹಾಕಿದ್ಕು ಏನು ಅನ್ನಿಸ್ತು ನಿಮಗೆ? ವಿಡಿಯೋದಲ್ಲಿ ಇರೋಲ್ಲ ಬೇರೆ ವಿಡಿಯೋದಲ್ಲಿ ಬೇರೆ ಕಡೆ ಎಲ್ಲ ವಿಡಿಯೋದಲ್ಲಿ ಒಂಥರ ಇದೊಂಥರ ಮಾಡ್ತಾರೆ. ನಾವು ಆ ಥರ ಏನಿಲ್ಲ, ಚೆನ್ನಾಗಿದೆ ಮರಿ. ಕ್ವಾಲಿಟಿ ಇದಾವೆ. ಅವರೇಜ್ ಎಷ್ಟು ಒಂದು 20 kg ಬರುತ್ತಾ? ಎಲ್ಲ 18ರಿಂದ 20 kg ಬರುತ್ತಾ ಅವರೇಜು? ವೀಕ್ಷಕರೇ ನೋಡಿ, 18ರಿಂದ 20 kg ಕೊಟ್ಟಿದ್ದೀನಿ. ಇವ್ರದ್ದು ಏನು ಬುಕ್ಕಿಂಗ್ ಇಲ್ಲ, ಏನಿಲ್ಲ. ಈ ಸತಿ ಯಾರ್ದು ಬುಕ್ಕಿಂಗ್ ಇತ್ತು ಅವ್ರು ಕ್ಯಾನ್ಸಲ್ ಮಾಡಿರೋದಕ್ಕೆ ಇವ್ರಿಗೆ ಕೊಟ್ಟಿದ್ದೀನಿ. ಇನ್ನು ನಿಮ್ಗೆ ಯಾರಿಗಾರು ಬೇಕು ಅಂದರೆ ನನ್ನ ನಂಬರ್ ಐತೆ, ಮಾಮೂಲಿ ಯೂಟ್ಯೂಬಲ್ಲಿದೆ. ಎಲ್ಲ ಯಾರಿಗಾರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.